ರಾಜೀವ್ಗೌಡ ಹತ್ರ ಏನು ವ್ಯವಹಾರ ಮಾಡಿಲ್ಲ. ಆದ್ದರಿಂದ ಇದಕ್ಕೂ ಅವ್ರಿಗೂ ಏನು ಸಂಬಂಧ ಇಲ್ಲ. ಇತ್ತು ಇವರಿಬ್ಬರು ಸೇರಿ ಮಾಡಿರ್ಬೋದು ಅಂತೇಳಿ ಒಂದು ಅನುಮಾನಾಸ್ಪದವಾದ ಒಂದು ಅನುಮಾನ ಇತ್ತು. ನನ್ನ ಹೆಸರು ಮೋಹಂತಿ ಅಂದ್ಬಿಟ್ಟು ಅಂಡಿಗ್ನಾಳ. ನಮ್ಮ ತಂದೆಯವರು ಮೊನ್ನೆ ಡೆತ್ತಾಗಿದ್ದಾರೆ. ಇದ್ರ ಕೇಸ್ ಸಂಬಂಧಪಟ್ಟಂತೆ ಟಿ ವಿಗಳಲ್ಲೆಲ್ಲ ವರದಿಯಾಗಿತ್ತು. ಆ ವರದಿಗಳಲ್ಲಿ ಆರೋಪಿಗಳು ರಾಜೀವ್ಗೌಡರು ಅಂತಲೂ ಸೇರಿಸಿದ್ದಾರೆ. ಆದರೆ ನಮ್ಮ ಜಮೀನು ನಾವು ಅಗ್ರಿಮೆಂಟ್ ಮಾಡಿಕೊಂಡ್ರೆ ರಾಜ್ಕುಮಾರ್ ಅವರು ನಮ್ಮಪ್ಪ ವ್ಯವಹಾರ ಏನಿದ್ರೂ ರಾಜ್ಕುಮಾರ್ ಮಾಡಿದ್ದಾರೆ. ರಾಜೀವ್ಗೌಡ ಹತ್ರ ಏನು ವ್ಯವಹಾರ ಮಾಡಿಲ್ಲ. ಆದ್ದರಿಂದ ಇದಕ್ಕೂ ಅವ್ರಿಗೂ ಏನು ಸಂಬಂಧ ಇಲ್ಲ. ಸರ್, ರಾಜೀವ್ಗೌಡರಿಗೆ ಇದು ಸಂಬಂಧ ಇಲ್ಲ ಅಂದಮೇಲೆ FIR ಕಾಪಿಯಲ್ಲಿ ಅಕ್ಯೂಸ್ ನಂಬರ್ 2 ಅಂತ ಯಾಕೆ ಬಂತು ಸರ್? FIR ಕಾಪಿ ಅಕ್ಯೂಸ್ ನಂಬರ್ 2 ಅಂತ ನಾನು ಅಷ್ಟೊಂದು ಇದು ಆ ಕೇಸಿಗೆಲ್ಲ ಗಲ್ಬಿಲಿ ನಮ್ಮಪ್ಪ ತೀರೋಗಿರೋ ಆ ಟೆನ್ಷನಲ್ಲಿ, ಯಾಕಂದರೆ ಅವರು 20 ಕುಂಟೆ ಅದರಲ್ಲಿ ತಗೊಂಡಿದ್ದಾರೆ ಅಂದ್ಬಿಟ್ಟು ಇದು ಇರ್ಬೋದು ಅಂದ್ಬಿಟ್ಟು ಇದು ಮಾಡಿದ್ವಿ. ಬಟ್ ಆದರೆ ನಮ್ಮಪ್ಪ ಏನಿದ್ರು ವ್ಯವಹಾರ ರಾಜ್ಕುಮಾರ್ ಹತ್ರ ಅಗ್ರಿಮೆಂಟ್ ಮಾಡಿಕೊಟ್ರೆ ಅವ್ರ ಹತ್ರ ಮಾಡಿರೋದು. ರಾಜೀವ್ಗೌಡರು ನಮ್ಮಪ್ಪಗೆ ಡೈರೆಕ್ಟ್ ಇನ್ವಾಲ್ವ್ಮೆಂಟ್ ಏನಿಲ್ಲ. ನಾವು ಮನವರಿಕೆ ಮಾಡಿಕೊಂಡು ಇವಾಗ ರಾಜೀವ್ಗೌಡರು ಏನು ತಪ್ಪಿದೆ. ಹಾಗಾದ್ರೆ ನೀವು ರಾಜೀವ್ಗೌಡರ ಮೇಲೆ ಯಾಕೆ ದೂರು ಕೊಟ್ರಿ ಅಂತ? ಅದೇ ಸರ್, ನೀವು ಮೊಹಂತಿ ಅಂತ ನೀವು ಕಂಪ್ಲೇಂಟ್ ಉಂಟು. ಹಾಗಾದ್ರೆ ಅವ್ರಿಗೂ ಇದಕ್ಕೆ ಸಂಬಂಧ ಇಲ್ಲದೆ ಇರ್ತಕ್ಕಂಥ ಸಂದರ್ಭದಲ್ಲಿ ನೀವು ಅವ್ರ ಹೆಸರು ಸಹ ಸೇರಿಸಿ ಬೆದರಿಕೆ ಹಾಕಿದರೆ ಕಿರುಕುಳ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ನೀವು ಕಂಪ್ಲೇಂಟಲ್ಲಿ ದೂರಲ್ಲಿ ನಮೂದು ಮಾಡಿದ್ದೀರಿ. ಅದರ ಅನ್ವಯಂತೆ FIR ದಾಖಲಾಗಿದೆ. ಆಗ ನೀವು ಯಾಕೆ ಕೊಟ್ರಿ ದೂರು? ಅದೇ ರಾಜ್ಕುಮಾರ್ ಅವರು ಕೊಟ್ಟಿರೋ ಆಯಿತು ಸರ್. ಈಗ ಅವ್ರಿಗೂ ನಿಮ್ಗೂ ಸಂಬಂಧ ಇದೆ, ಅವ್ರ ಮೇಲೆ ನೀವು ಆರೋಪ ಮಾಡ್ಬೋದಾಗಿತ್ತು. ಇವ್ರ ಹೆಸರನ್ನ ಸ್ಪೆಸಿಫಿಕ್ ಯಾಕೆ ಸೇರಿಸಿದ್ರಿ ಅಂತ ಅದೇನಾಯಿತು ಅಂತಂತಂದರೆ, ರಾಜೀವ್ಗೌಡ್ರದ್ದು 20 ಕುಂಟೆ ಇದೆ, ಮಾರಾಟ ಮಾಡಿದ್ದು 1 ಎಕರೆ. ಅದರಲ್ಲಿ ರಾಜೀವ್ಗೌಡ್ರದ್ದು 20 ಕುಂಟೆ ಇತ್ತು, ರಾಜ್ಕುಮಾರ್ದು 20 ಕುಂಟೆ ಇತ್ತು. ಇವರಿಬ್ಬರು ಸೇರಿ ಮಾಡಿರ್ಬೋದು ಅಂತೇಳಿ ಒಂದು ಅನುಮಾನಾಸ್ಪದವಾದ ಒಂದು ಅನುಮಾನ ಇತ್ತು ಅವ್ರಿಗೆ. ಆಮೇಲೆ ರಾಜೀವ್ಗೌಡ್ರಿಗೂ ಇವ್ರಿಗೂ ಏನು ಸಂಬಂಧ ಇಲ್ಲ ಅಂಥೇಳಿ ಅವ್ರಿಗೆ ಮನವರಿಕೆ ಆಯಿತು. ಇದ್ರದ್ದು ವ್ಯವಹಾರ ಎಲ್ಲ ಮಾಡಿರೋದು ರಾಜ್ಕುಮಾರ್ ಹತ್ರ, ರಾಜ್ಕುಮಾರ್ಗೂ ಅವ್ರ ತಂದೆಗೆ ಅಂತ ಗೊತ್ತಾದ್ಮೇಲೆ ಇದು ಅವರು ಇಲ್ಲೂ ಕಂಪ್ಲೇಂಟಲ್ಲಿ ಬಿಟ್ಟರೆ ಮಾಧ್ಯಮದವ್ರು ಬಂದರು, ಸುದ್ದಿಗೋಷ್ಠಿ ಆಗಿರ್ಬೋದು, ಒಂದು ಮಾಧ್ಯಮಗಳೆಲ್ಲ ಆಗಿರ್ಬೋದು, ಎಲ್ಲೂ ಏನೂ ಮಾಡಿಲ್ಲ. ರಾಜೀವ್ಗೌಡ್ರ ಮೇಲೆ ಆರೋಪ ಮಾಡಿಲ್ಲ. ಇದು ಕಾರಣದ ಕೈಗಳು ಅವರನ್ನು ಹೈಲೈಟ್ ಮಾಡಿ ತೋರಿಸ್ತಾ ಇದ್ದಾರೆ. ನಿಜವಾದ ಆರೋಪಿಗಳು 1,30,00,000 ರೂಪಾಯಿ ತಿಂದಾಕಿರೋರು, ಅವ್ರ ಪ್ರೂಫ್ ಸಮೇತವಾಗಿದೆ. ಅವ್ರ ಮೇಲೆ ಒಂದು ಸೂಕ್ತವಾದ ಕಾನೂನು ಕ್ರಮ ಇನ್ನೂ ಕೈಗೊಳ್ತಾರೆ ಅನ್ನೋ ಭರವಸೆ 100% ಇದೆ. ನಮ್ಮ ದೊಡ್ಡಬಳ್ಳಾಪುರ ಗ್ರಾಮೀಣ ಭಾಗದ ಇವರು ಇನ್ಸ್ಪೆಕ್ಟ್ರು ಭರವಸೆ ಕೊಟ್ಟಿದ್ದಾರೆ. ಇವತ್ತು ಸಂಡೇ ಆಗಿದೆ, ಇವತ್ತು ಮಹಾಜರ್ಗೂ ಕರೆದಿದ್ರು, ಹೋಗಿ ಬಂದಿದ್ದೀವಿ. ನಾಳೆಯಿಂದ ಕೆಲಸ ಪ್ರಾರಂಭ ಮಾಡ್ತೀವಿ ಅಂತ ಹೇಳಿದ್ದಾರೆ. ನಮಗಂತೂ ನ್ಯಾಯ ಸಿಗ್ತದೆ ಅನ್ನೋದು ನಂಬಿಕೆ ಇದೆ. ದುಡ್ಡು ಯಾವುದು ಬರಬೇಕಾಗಿರೋದಿಲ್ಲ, ಬರಬೇಕಾಗಿತ್ತು ಅಂತ ಇವ್ರು ಅಂದ್ಕೊಂಡಿರೋದು. ದುಡ್ಡೆಲ್ಲ ಬಂದುಬಿಟ್ಟಿದೆ, ಜಮೀನು ಬಾಬತ್ತೆಲ್ಲ ಬಂದುಬಿಟ್ಟಿದೆ. ತಂದೆ ಎಲ್ಲ ವ್ಯವಹಾರ ಮಾಡ್ತಾ ಇದ್ದ. ಅವರು ಮಕ್ಕಳು ಪಾಪ ಏನೋ ತೋಟದ ಕೆಲಸ ಹಸು ಮೇಯಿಸ್ಕೊಂಡಿದ್ದವರು. ನಮ್ಮ ತಂದೆನೇ ಎಲ್ಲ ವ್ಯವಹಾರ ಇಲ್ಲ, ನಾವೇನು ಇನ್ವಾಲ್ವ್ ಆಗಿಲ್ಲ. ಆಮೇಲೆ ಮನೆಯಲ್ಲೆಲ್ಲ ಬಂದು ಎಲ್ಲ ಲೆಕ್ಕಾಚಾರ ನೋಡೋದ್ರಲ್ಲಿ ಎಲ್ಲ ದುಡ್ಡೆಲ್ಲ ಸೇರಿಬಿಟ್ಟಿದೆ. ಜಮೀನು ಬಾಬತ್ತು ಯಾವುದೂ ಇಲ್ಲ. ಆ ಜಮೀನಲ್ಲಿ ಬಂದಿರೋಂಥ ದುಡ್ಡನ್ನು ಒಬ್ಬರು ಯಾರೋ ವೆಂಕಟರಮಣಪ್ಪ ಇವರು ಜಯಸುಧ ಅನ್ನೋರು ಇವ್ರನ್ನ ಮನೆ ಕಟ್ಟೋ ಟೈಮಲ್ಲಿ ನಾವು ಜಮೀನು ಮಾರಿ ಕೊಡ್ತೀವಿ, ನಾನು ಕೊಡಿ ಅಂತೇಳಿ ಅವರು ಒಂದು ಮೋಸ ಮಾಡಿದ್ದಾರೆ. ಇವರಿಗೆ ಪದೇ ಕೇಳಿದಾಗ ಅವರು ಬೆದರಿಕೆಗಳು ಹಾಕಿದ್ದಾರೆ. ಆಮೇಲೆ ಅದೇನೋ ಇದು ಮಾಡ್ತೀನಿ ಅದು ಇದು ಅಂತೇಳಿ ಇವನು ಭಯಪಟ್ಟು ಆತ್ಮಹತ್ಯೆ, ಮೇಲ್ನೋಟಕ್ಕೆ ಆತ್ಮಹತ್ಯೆ ಕಾಣಿಸ್ತಾ ಇದೆ. ಆತ್ಮಹತ್ಯೆ ಅಲ್ಲ, ಅದು ನಮ್ಮ ಅನಿಸಿಕೆ ಪ್ರಕಾರವಾಗಿ ಅದು ಮರ್ಡರ್ ಮಾಡಿ ತಗೊಂಡಾಗ ಅಲ್ಲಿ ಮಲಗಿಸಿದ್ದಾರೆ. ಯಾಕಂತಂದ್ರೆ ನೀವು ಸಾವಿರಾರು ಕೇಸುಗಳು ನೋಡಿರ್ತೀರ. ಒಂದು ಬಾಯಲ್ಲಿ ನೊರೆ ಬಂದಿಲ್ಲ, ವಿಷ ಸೇರಿಸಿದ್ರೆ ಆ ವಿಷ ಸೇರಿದಾದ್ಮೇಲೆ ಪ್ರಾಣ ಹೋಗ್ಬೇಕಾದ್ರೆ ಒದ್ದಾಡಿ ಪ್ರಾಣ ಬಿಡಬೇಕು ಅಂಥ ಕುರುಹುಗಳು ಏನೂ ಇಲ್ಲ ಅಲ್ಲಿ. ಯಾಕಂದ್ರೆ ನಾನು ಹೋಗಿದ್ದೆ, ಅವ್ರು ಯಾರು ಅಲ್ಲ, ನಮ್ಮ ಚಿಕ್ಕಪ್ಪ ಮಗನೇ, ನಮ್ಮ ಗೊತ್ತಿಲ್ದಿರೋ ರಾಜೇಗೌಡರ ಮೇಲೆ ಕೊಟ್ಟಿದ್ದಾರೆ. ಅದೀಗ ಅವ್ರ ಮೇಲೆ ಸುಳ್ಳು ದೂರು ಕೊಟ್ಟಿರೋದ್ರಿಂದ ಅವ್ರ ಇಮೇಜ್ ಎಲ್ಲ ಡ್ಯಾಮೇಜ್ ಆಗಿದೆ ಸರ್. ಈಗ ಮಾಧ್ಯಮಗಳೆಲ್ಲ ಬಂತು, ಈಗ ಅವರ ಇಮೇಜ್ ಎಲ್ಲ ಡ್ಯಾಮೇಜ್ ಆಯಿತು. ಅದನ್ನ ಯಾವ ಥರ ನೀವು ಇದು ಮಾಡ್ಕೊಡ್ತೀರಿ ಅಂತ? ಅದು ತಪ್ಪಾಗಿದೆ. ನಮ್ಮ ಹುಡುಗನಿಂದ ಮಾಹಿತಿ ಕೊಟ್ಟೆ ಹಾಗೆ ತಿಳುವಳಿಕೆ ಇಲ್ದಿರ ಆ ಥರ ಪಟ್ಟು ಅವ್ರ ಮೇಲೆ ಒಂದು ದೂರು ಕೊಟ್ಟಿದ್ದಾರೆ.
ಆಮೇಲೆ ಅದು ಮನವರಿಕೆ ಆಗಿ ಭಾಳಷ್ಟು ಜನ ಮಾಧ್ಯಮಗಳವರು 3 ದಿನದಿಂದ ಬರ್ತಾನೆ ಇದ್ದಾರೆ. ಅವ್ರ ಬಗ್ಗೆ ಇಲ್ಲಿ ಏನು ವಿಡಿಯೋ ಆಗಲಿ ಮೀಡಿಯಾ ಆಗಲಿ ಅದ್ರ ಬಗ್ಗೆ ಯಾರು ಏನು ಮಾತಾಡಿಲ್ಲ. ಅದೊಂದು ತಪ್ಪಾಗಿದೆ. ನಮ್ಮ ಕಡೆಯಿಂದ ಕ್ಷಮೆ ಇರಲಿ ಅಂತೇಳಿ ನಾವು ಕೇಳ್ಕೊತಾ ಇದ್ದೀವಿ.